Hello, so we're back to Hanoi from Sapa again, and this is our stay, our room for next 2 days. Cute, small but cute. So also we have a jacuzzi. Pia, look at that. We're gonna enjoy the jacuzzi, and we are tired as AF. Next level tired. See you later. Hello, hi everyone, welcome back to my YouTube channel. How are you all? I hope you're all doing good. I am doing good, super fantastic. Welcome to our 4th day trip of Vietnam, and ನಿನ್ನೆ ಸಾಪ ಎಲ್ಲ ಮುಗಿಸ್ಕೊಂಡು ಟುಡೇ ವಿ ಆರ್ ಬ್ಯಾಕ್ ಟು ಹೆನಾಯ್ ಅಗೇನ್. ಇಲ್ಲಿ ನಮ್ಮದು ಆಲ್ಮೋಸ್ಟ್ 3 days ಇಲ್ಲಿದ್ದೀವಿ ಟು ಎಕ್ಸ್ಪ್ಲೋರ್ ದ ಕಂಪ್ಲೀಟ್ ಹೆನಾಯ್. ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿದೆ. ಇವಾಗ ಹೊರಗಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಇವತ್ತು MMT ಕಡೆಯಿಂದ ನಮಗೆ ಏನೂ ಇಲ್ಲ ಐಟಿನರಿ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ನಮ್ಮದೇ, ನಾವು ಅರ್ಧ ದಿನ ನಮ್ಮ ಹತ್ರ ಇದೆ, ಏನೇನು ಮಾಡ್ಬೋದು, ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಆಪ್ಷನ್ಸ್ ನೋಡ್ತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ ಸಿಟಿ. ಸ್ವಲ್ಪ ಅದು ಇದು ಸಿಕ್ತು ನಮಗೆ ಪ್ಲೇಸಸ್ ನೋಡೋ ಅಂಥದ್ದು. ಸರಿ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ. So yes, let's get started and welcome to the 4th day, and I hope you're enjoying my trip vlogs. ನಾವು ಇರೋದು ಸಾಪ ಹೋಗಿದ್ದಾಗ ಅಲ್ಲಿ ಬೇರೆನೇ ಲೋಕ, ಅಲ್ಲಿಂದ ಇಲ್ಲಿ ಬಂದಾಗ ಇಲ್ಲಿ ಬೇರೆನೇ, ಅಲ್ಲಿ ಚಳಿ, ಆಮೇಲೆ ಫಾಗ್, ವಿಲೇಜ್ ವೈಬ್ ಇರ್ಬೋದು, ಸಿಟಿ ವೈಬ್ ಇರ್ಬೋದು, ಬೇರೆ ಥರನೇ ಇತ್ತು ಕಂಪ್ಲೀಟಾಗಿ. ಆ್ಯಂಡ್ ಇಲ್ಲಿ ಬಂದಾಗ ಇನ್ನೂ ಡಿಫ್ರೆಂಟ್. ಇದು ಮಳೆ ಇಲ್ಲ, ಮಧ್ಯಾಹ್ನ ಬಂದಾಗ ಬಿಸಿಲಿತ್ತಲ್ಲ, ಈಗ ಸೆಕೆನೂ ಇತ್ತು, ಬಿಸಿಲಿತ್ತು. ಸಡನ್ ಚೇಂಜ್ ಓವರ್ ಅಲ್ಲಿಗೂ ಇಲ್ಲಿಗೂ ಕ್ಲೈಮೇಟ್. ಒಂದೇ ಕಂಟ್ರಿ ಆಗಿದ್ಕೊಂಡು ಒಂದೊಂದು ಸಿಟಿನಲ್ಲಿ ಬೇರೆ ಬೇರೆ ಥರನೇ ಕ್ಲೈಮೇಟ್ ಇದೆ. ಇಲ್ಲಿ ಪ್ಲೆಸೆಂಟ್ ಆಗಿದೆ. ಇವಾಗ ಎಷ್ಟು 4 o'clock, 3:50 4-ish ಅರೌಂಡ್. ಆ್ಯಂಡ್ ಮಳೆನೂ ಇಲ್ಲ, ನೀಟಾಗಿದೆ. ಸೊ ವಿ ಗೋ ಎಕ್ಸ್ಪ್ಲೋರ್ ದ ಸಿಟಿ. ನಾವಿವಾಗ ಒಂದು ಜಾಗಕ್ಕೆ ಬಂದ್ವಿ, ಸಕ್ಕತ್ತಾಗಿದೆ. ಲೇಕ್ ಪ್ಲಸ್ ಅದ್ರ ಜೊತೆಗೆ ಒಂದು ಬುದ್ಧ ಟೆಂಪಲ್ ಇದೆ. ಅದು ಎಂತೋ ಹೇಳ್ತಪ್ಪ, ಪಗೋಡ, ಪಗೋಡ ಅಲ್ಲ ಎಂತೋ ಆಯ್ತಾ. ಬಟ್ ಇಲ್ಲಿಂದ ಗೊತ್ತಾ, ತುಂಬ ಇಷ್ಟ ಆಗೋದು ಒಂದು ವಿಷಯ ಅಂದರೆ ಫ್ರೂಟ್ಸ್ ಅಂತೂ ಫ್ರೆಶ್ ಆಗಿ ಸೂಪರ್ ಆಗಿ ಸಕ್ಕತ್ತಾಗಿ ಸಿಗುತ್ತೆ. ವೆರೈಟೀಸ್ ಏನಂತಾನೆ ನೇಮ್ ಗೊತ್ತಿರಲ್ಲ, ಆ ಥರ ಇರುತ್ತೆ. ತೋರಿಸ್ತೀನಿ ರೀ. ಆರೆಂಜ್ ಅಂತೂ ಫುಲ್ ಫ್ರೆಶ್ ಆಯ್ತಾ. ಮತ್ತೆ ಜಾಕ್ ಫ್ರೂಟ್, ಇದು ಗ್ರೇಪ್ಸ್ ಅಂತೆ. ಇದು ಹೆಂಗಿರ್ಬೋದು? ಕರೆಕ್ಟ್ ಅಲ್ಲ, ಏನ್ ಹೇಳ್ತಾರೆ? ಬೀಜ ಇರೋದಲ್ಲ, ಇನ್ನು ಹಣ್ಣಾಗಿಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಕರೆಕ್ಟ್ ಕೂರ್ಗಲ್ ಹೇಳೋದು, ರಾ ಅಲ್ಲ, ಹಣ್ಣಾಗಿರೋದೇನೆ. ಈ ಒಂದು ಫ್ರೂಟ್ ಮಿಲ್ಕ್ ಫ್ರೂಟ್ ಅಂತೆ. ಇದ್ರದ್ದು ಏನ್ ಹೆಸರು ಗೊತ್ತಿಲ್ಲ. ಮ್ಯಾಂಗೋ ಸಖತ್ ಮಾತ್ರ. ಮಿಲ್ಕ್ ಫ್ರೂಟ್ ಅಂತ ಇದು. ಇದನ್ನ ಇವಾಗ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ, ಟ್ರೈ ಮಾಡಕ್ಕೆ. ಮಿಲ್ಕ್ ಫ್ರೂಟ್ ಅಂತ ಇತ್ತು, ಅದನ್ನ ತಗೊಂಡ್ವಿ. ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ತಗೊಂಡ್ವಿ. ಒಂಥರ ಚೆನ್ನಾಗಿದೆ, ಸಪ್ಪೆ ಇದೆ. ನನ್ಗನ್ಸುತ್ತೆ ಕೂರ್ಗಲ್ಲಿ ಒಂದು ಹಣ್ಣು ಸಿಗುತ್ತೆ, ಅದ್ರ ಹೆಸರು ಎಂತಪ್ಪ, ಸ್ವಲ್ಪ ಅಂಟು ಪಾಲೆಪಣ್ಣು ಅಂತ ಸಿಗುತ್ತೆ. ಸ್ವಲ್ಪ ಹಂಗೆ ಫೀಲ್ ಆಗ್ತುಂಟು. ಆ್ಯಕ್ಚುಲಿ ಪಾಲೆಪಣ್ಣೆ ಚೆನ್ನಾಗಿದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಇಲ್ಲಿ ಬಂದಿದ್ದೀವಿ ಇವಾಗ. ಸೊ ಈ ಜಾಗದ ಹೆಸರು ಟ್ರಾನ್ ಕ್ವಾಕ್ ಪಗೋಡಾ ಅಂತ ಇದೆ. ಇದು ಬುದ್ಧ ಟೆಂಪಲ್ ಆ್ಯಕ್ಚುಲಿ. ಆ್ಯಂಡ್ ಇದೊಂದು ಮಾನ್ಯುಮೆಂಟ್, ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲ, ಇಲ್ಲಿ ಲೇಕ್ ಇದೆ, ದೊಡ್ಡ ಲೇಕ್, ಫುಲ್ ಸುತ್ತಾನು ಲೇಕ್. ಆಮೇಲೆ ಇದು ಬುದ್ಧ ಟೆಂಪಲ್, ಅದೊಂದು ಮೇನ್ ಸ್ಟ್ಯಾಚು. ಆಮೇಲೆ ಇದೇ ಥರ ಎಲ್ಲ ಕಡೆನೂ ಇದೆ. ಈ ಥರ ಇಲ್ಲಿ ಎಲ್ಲೋ ಕಾಣಿಸ್ತಿದೆಯಲ್ಲ, ಆ ಥರ 1939ನಲ್ಲಿ ಬಿಲ್ಡ್ ಮಾಡಿರೋದಂತೆ ಇದು. ಒಂದೊಂದು ಪ್ಲೇಸ್ಗೂ ಬಂದಾಗಲೂ ನಮಗೆ ಅನ್ಸೋದು ಎವ್ರಿ ಪ್ಲೇಸ್ ಹ್ಯಾಸ್ ಅ ಸ್ಟೋರಿ ಟು ಟೆಲ್ ಅಂತ. ಒಂದೊಂದು ಥರ ತುಂಬ ಡಿಫ್ರೆಂಟಾಗೆಲ್ಲ ಒಂದೇ ಥರ ಇದೆ ಅಂತ ಅನಿಸಿಲ್ಲ. ಒಂದೊಂದು ದಿನಾನೂ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ತುಂಬಾ ಡಿಫ್ರೆಂಟಾಗಿ ಒಂದೊಂದು ಪ್ಲೇಸನ್ನು ಒಂದೊಂದು ಥರದ ವೈಬ್ ಕೊಡ್ತಾಯಿತ್ತು ನಮಗೆ. ಆ್ಯಂಡ್ ಸೊ ದಟ್ಸ್ ಅ ಕೈಂಡ್ ಆಫ್ ಹ್ಯಾಪಿನೆಸ್. ಇಲ್ಲಿ ಆ್ಯಕ್ಚುಲಿ ಎಂಥದ್ದು ಫುಲ್ ಹಿಸ್ಟ್ರಿ ಇದೆ, ಏನಂತ ಗೊತ್ತಾಗ್ತಾಯಿಲ್ಲ. ನಾವು ಗೂಗಲ್ ಹಾಕಿ ನೋಡ್ತಾ ಇದ್ದೀವಿ, ನಾವು ಏನಂತ ಗೊತ್ತಾಗ್ತಾ ಇಲ್ಲ. ಇವರು ಪ್ರೇ ಮಾಡೋ ದೇವರು ಬಂದು ಬುದ್ಧ. ಸೊ ಎಲ್ಲ ಗಾಡಿನಲ್ಲೂ ಎಲ್ಲ ಕಡೆನೂ ಬುದ್ಧಂದೇ ಇರುತ್ತೆ. ಸೊ
ಅಗರಬತ್ತಿ ನಾವು ದೇವ್ರ ದೀಪಕ್ಕೆ ಅಥವಾ ದೇವ್ರ ಫೋಟೋಗೆ ಹಚ್ಚೋ ಹಾಗೆ ಇವರು ಈ ಥರ ಹಚ್ತಾರೆ. ನಮ್ಮೂರಲ್ಲೆಲ್ಲ ತುಳಸಿ ಕಟ್ಟೆ ಇರೋ ಥರ ಇವ್ರದ್ದು ತುಳಸಿ ಕಟ್ಟೆ. ದೇ ಮಸ್ಟ್ ಬಿ ಹ್ಯಾವಿಂಗ್ ಅ ಡಿಫ್ರೆಂಟ್ ನೇಮ್ ಆ್ಯಂಡ್ ಇಲ್ಲೆಲ್ಲ ನೋಡು ದೇರ್ ಇಸ್ ಸಮ್ ಸ್ಟೋರಿ ಬಿಹೈಂಡ್ ಇದ್ರ ಬಗ್ಗೆ. ವಿಚ್ ವಿ ಡೋಂಟ್, ನಮಗೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಓದಬೇಕು, ಆವಾಗಲೇ ನಮಗೆ ಗೊತ್ತಾಗುತ್ತೆ. ಒಂಥರ ಚಂದ ಉಂಟಲ್ಲ ನೋಡೋಕ್ಕೆ, ಒಂಥರ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಆ್ಯಕ್ಚುಲಿ. ಸುತ್ತ ಫುಲ್ ಲೇಕ್ ಮಧ್ಯೆ ಇದೆ ಇದು. ಎಸ್, ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ. ಟ್ರ್ಯಾಂಕ್ವಾ ಪಗೋಡ ಅಂತ ಇದೆ. ವಿಯೆಟ್ನಾಮಲ್ಲೇ ಓಲ್ಡೆಸ್ಟ್ ಒಂದು ಬುದ್ಧಿಸ್ಟ್ ಟೆಂಪಲ್ ಇದು. ಸನ್ಸೆಟ್ ಕೂಡ ಲೇಕಲ್ಲಿ ನೋಡ್ಬೋದು. ಇಲ್ಲಿ ಕ್ಯಾಪ್ಚರ್ ಆಗುತ್ತಾ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದೆ, ಬಟ್ ಇಲ್ಲಿಂದ ಕ್ಲಿಯರ್ ಇಲ್ಲ, ಗಿಡಗಳು ಮಧ್ಯೆ ಕಾಣಿಸ್ತಾ ಇದೆ. ಸೊ ದಟ್ಸ್ ಅಬೌಟ್ ದ ಪ್ಲೇಸ್. ಸೊ ಅಲ್ಲಿಂದ ಆ ಟೆಂಪಲಿಂದ ನಾವು ಇವಾಗ ಹೊರಗಡೆ ಬಂದ್ವಿ ಆ್ಯಂಡ್ ಇಲ್ಲಿ ಫುಲ್ ಸ್ಟ್ರೀಟ್ ಶಾಪಿಂಗ್ ಇದೆ, ಚೆನ್ನಾಗಿದೆ. ಸೊವೆನಿಯರ್ಸ್ ಎಲ್ಲ ತೊಗೊಳಕ್ಕೆ ಬೆಸ್ಟ್ ಇದೆ. ನಾವು ಒಂದೊಂದು ಕಡೆ ವಿಚಾರಿಸ್ಕೊಂಡು ಬಂದಿದ್ವಿ, ಕೇಳಿದ್ವಿ ಕೂಡ ಮ್ಯಾಗ್ನೆಟ್ಸ್ ಎಲ್ಲ ಎಷ್ಟಕ್ಕೆ ಸಿಗುತ್ತೆ ಅಂತ. ಲೈಕ್ ಫಾರ್ ದಿಸ್ 5 ಇದೆ ಒಂದರಲ್ಲೇ, 6 ಇದೆ ಒಂದರಲ್ಲೇ, 50 ವಿಯೆಟ್ನಾಮ್ ಡಾಂಗ್ ಅಂತ ಹೇಳಿದ್ರು. ನಾವು ಆಲ್ರೆಡಿ ತೊಗೊಂಡ್ಬಿಟ್ವಿ. ಆ್ಯಂಡ್ ಇಲ್ಲಿದು ಲಕ್ಕಿ ಮನಿ ಅಂತ ಕನ್ಸಿಡರ್ ಮಾಡ್ತಾರೆ, ನೋಟ್ಸ್ ಈ ಥರ. ಇದು ಅದು ಇಲ್ಲಿದು ಲಕ್ಕಿ ಮನಿ ಅಂತ, ತುಂಬ ಪ್ರೀಷಿಯಸ್ ಅಂತೆ, ಲಕ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಅಷ್ಟೊಂದು ಲಕ್ ಬೇಡ ಅನ್ನಿಸ್ತು. ಸೊ ನಾನು ಐ ಆಮ್ ಲೈಕ್ ಅ ವೆರಿ ಬಿಗ್ ಸಕರ್ ಫಾರ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ನಾನು ಆಲ್ರೆಡಿ ತೊಗೊಂಡೆ. ಇದು ಶಾಪಿಂಗ್ ಸೆಂಟರ್ ಅಂದರೆ ನಮಗೆ ವ್ಯೂ ಫುಲ್ ಲೇಕ್ ಇದೆ ಅಲ್ಲಿ. ಸನ್ಸೆಟ್ ಆಯ್ತು ಇವಾಗ, ತುಂಬಾ ಬ್ಯೂಟಿಫುಲ್ ಆಗಿತ್ತು ಸನ್ಸೆಟ್ ನೋಡೋದಕ್ಕೆ. ನೋಡ್ಕೊಂಡೇ ಇದ್ಬಿಟ್ವಿ, ವಿಡಿಯೋನೇ ತೆಗಿಲಿಲ್ಲ. ನಮ್ಮ ಬೆಂಗಳೂರಲ್ಲಿ ಸ್ಯಾಂಕಿ ಟ್ಯಾಂಕ್ ಮತ್ತು ಎಂಥದ್ದು ಲುಂಬಿನಿ ಗಾರ್ಡನ್ ಲೇಕ್ ಇದೆಯಲ್ಲ ಆ ಥರ. ಬಟ್ ಡಿಫ್ರೆನ್ಸ್ ಏನಂದರೆ ಇಲ್ಲಿ ತುಂಬ ಕ್ಲೀನಾಗಿ ನೀಟಾಗಿ ಎನ್ವೈರ್ಮೆಂಟ್ ಮೇಂಟೈನ್ ಮಾಡಿದ್ದಾರೆ ಆ್ಯಸ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್ ಅಂತ ಅನ್ಕೊತೀನಿ, ಐ ಗೆಸ್. ಸೊ ಸುಮಾರು ಹೊತ್ತು ಸ್ಟ್ರೀಟ್ ಉದ್ದ ನಡೀತಾ ಸ್ವಲ್ಪ ಚಾಕ್ಲೇಟ್ ಶಾಪಿಂಗ್ ಅದು ಇದು ಎಲ್ಲ ಮಾಡ್ಕೊಂಡು ಬಂದ್ವಿ. ವಿ ಡು ನಾಟ್ ಹ್ಯಾವ್ ಎನಿಥಿಂಗ್ ಮಚ್ ಟು ಡೂ ಟುಡೇ. ಸೊ ಹಾಗಾಗಿ ಆ್ಯಂಡ್ ಇವಾಗ ಒಂದು ಲೇಕ್ ಹತ್ರ ಬಂದ್ವಿ. ನಾವು ಇಲ್ಲಿ ಬರಬೇಕು ಅಂತ ಹುಡುಕಾಡಿದ್ವಿ, ಬಟ್ ಗೊತ್ತಾಗಲಿಲ್ಲ. ಆ್ಯಂಡ್ ಏನದು ಆಕ್ಸಿಡೆಂಟ್ಲಿ ವಿ ಹ್ಯಾಪನ್ ಟು ಕಮ್ ಹಿಯರ್. ಬ್ಯೂಟಿಫುಲ್ ಆಗಿದೆ, ಕ್ಯೂಟ್ ಆಗಿದೆ ನೋಡಿ. ಒಂಥರ ಪಾರ್ಕ್ ಥರ ಲೇಕ್ ಇದೆ ಆ್ಯಂಡ್ ಫುಲ್ ಸಿಟಿ ಆ ಕಡೆ ಈ ಕಡೆ. ಆ್ಯಂಡ್ ಮಧ್ಯದಲ್ಲಿ ಇದೊಂದು ವ್ಯೂ, ಲೇಕ್ ಮಧ್ಯೆ ಆ ಲೈಟಿಂಗ್ ನೋಡೋಕೆ ತುಂಬಾ ಚೆನ್ನಾಗಿದೆ. ಸೊ ಪ್ರಿಟಿ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ದಿಸ್ ಇಸ್ ಅ ಸಿಟಿ ಸರೌಂಡಿಂಗ್. ಫುಲ್ ಆನ್ ಇದು ಹ್ಯಾಪ್ನಿಂಗ್ ಇಲ್ಲಿ ಸಿಟಿ ಹತ್ರ. ಪ್ರಿಯಾ ಕೂತ್ಕೊಂಡ್ಬಿಟ್ಟಿದ್ದಲ್ಲ ಟಯರ್ಡಾಗಿ, ತುಂಬ ನಡೆದು ಟಯರ್ಡಾಗಿ ಕೂತ್ಬಿಟ್ಟಿದ್ದೀವಿ ನಾವು. ಮುಗಿತಾನೇ ಇಲ್ಲ ನಮ್ಮದು. ಯು ಟಯರ್ಡ್? No? You're lying. Okay, let's go. PHU ಅಂತ ಎಂಥದ್ದು ನೂಡಲ್ಸ್ ತಿನ್ಬೇಕು ಅಂತ ಬ್ಯಾಂಗ್ಳೂರಿಂದ ಶುರು ಮಾಡ್ಕೊಂಡಿದ್ದೀನಿ. ಇನ್ನೂ ತಿನ್ನಕ್ಕೆ ಒಂದು ಭಾಗ್ಯ ಸಿಕ್ಕಿಲ್ಲ ನನಗೆ. ಯಾಕಂದರೆ ಅದೇ ಫುಡ್ದು ಸ್ವಲ್ಪ ಇಶ್ಯೂ ಆಗ್ತಾ ಇತ್ತಲ್ವ, ನಮಗೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿ ತಿನ್ನಬೇಕು. ಅಥವಾ ನಾನ್ ವೆಜ್ ತಿನ್ನೋಕ್ಕೂ ಕೂಡ ಭಯ ಆಗುತ್ತೆ, ಒಂಥರ ಇಷ್ಟ ಆಗ್ತಾ ಇರಲಿಲ್ಲ. ಬಿಕಾಸ್ ಫುಡ್ಡಿಗೆ ಇಶ್ಯೂ ಇಲ್ಲ, ಲಾಡ್ ಆಫ್ ಆಪ್ಷನ್ಸ್ ಆ್ಯಂಡ್ ಲೋಕಲ್ ಫುಡ್ ಆ್ಯಂಡ್ ಎವ್ರಿಥಿಂಗ್ ಇಂಡಿಯನ್ ಎಲ್ಲನೂ ಸಿಗುತ್ತೆ. ಬಟ್ ನಾಟ್ ಮೈ ಟೈಪ್ಸ್ ಅಂತ ಹೇಳ್ಬೋದು. ನನಗೆ ಸಿಂಪಲ್ ಊಟ ಬೇಕು, ಅದು ಸಿಗೋಕ್ಕೆ ಸ್ವಲ್ಪ ಕಷ್ಟ. ಆ್ಯಂಡ್ ನಾನ್ ವೆಜ್ಜಲ್ಲಿ ಏನೇನೋ ಇರುತ್ತೆ. ಚಿಕನ್ ಕೂಡ ತೊಗೊಳಕ್ಕೆ ಬೇರೆ ಏನಾದರೂ ಹಾಕ್ಬಿಡ್ತಾರೋ ಅಂತ ಅಂದ್ಬಿಟ್ಟು. ಸೊ ಇವತ್ತು ಹೆಂಗಾದರೂ ಮಾಡಿ ರೂಮ್ಗೆ ಹೋಗೋಕ್ಕೂ ಮುಂಚೆ ಆ ಫೂ ಅನ್ನೋ ಒಂದು ನೂಡಲ್ಸ್ ತಿನ್ನಬೇಕು ಅಂತ ಇದೆ. ವೆಜ್ಜಲ್ಲೂ ಇದೆ ಅಂತ ಅದು, ಆ್ಯಂಡ್ ನಾನ್ ವೆಜ್ಜಲ್ಲಿ ಕೂಡ ಇದೆ. ಸೊ ನೋಡೋಣ, ಅಲ್ಲಿ ಟ್ರೈ ಮೈ ಲಕ್. ಇವತ್ತಾದರೂ ಸಿಗ್ಬೋದಾ ನೋಡೋಣ. ಆ್ಯಂಡ್ ಆ ವ್ಯೂ ನೋಡಿ ನನ್ನ ಹಿಂದೆ ಇದೆ, ಲುಕ್ಸ್ ನೈಸ್. ವೆರಿ ಮಚ್ ಟಯರ್ಡ್ ವಿದಿನ್. ಕಾಲು ಸಿಕ್ಕಾಪಟ್ಟೆ ನೋವ್ತಾ ಇದೆ. ನಿನ್ನೆ ನಾವು ತುಂಬ ನಡೆದಿದ್ವಿ ಸ್ಕೈ ವಾಕೆಲ್ಲ ಹೋಗಿ, ಅಲ್ಲಿದು ಕಾಲು ನೋವು ಇವತ್ತು ಸಿಕ್ಕಾಪಟ್ಟೆ ಇತ್ತು. ಬಾಡಿ ಪೇನ್ ಮತ್ತು ಬೋತ್ ದ ಲೆಗ್ಸ್ ಆರ್ ಹರ್ಟಿಂಗ್ ಲೈಕ್ ಎನಿಥಿಂಗ್. ಆ್ಯಂಡ್ ವಿ ಆರ್ ವಾಕಿಂಗ್ ಮೈಲ್ಸ್ ಆ್ಯಂಡ್ ಮೈಲ್ಸ್ ಟುಗೆದರ್ ಟು ಎಕ್ಸ್ಪ್ಲೋರ್ ಎವ್ರಿ ಸಿಂಗಲ್ ಥಿಂಗ್ ಆಸ್ ಮಚ್ as we could do. ಓಕೆ ಬಾಯ್. ಮಿಸ್ಸಿಂಗ್ ಆ ಜುಂಬಾ ಕ್ಲಾಸ್. ಬಟ್ ಇವ್ರಿಗೆ ಎನರ್ಜಿನೇ ಇಲ್ಲ, ನಾವು ನೆಕ್ಸ್ಟ್ ಲೆವೆಲ್ ಎನರ್ಜಿಲಿ ಮಾಡ್ತೀವಿ. ಒಂದು ದೊಡ್ಡ ಸ್ಟೋರಿ ಹೇಳೋಕ್ಕೆ ಬಂದಿರೋದು. ಇವಾಗ ಹಿಂಗೆ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೋ ತನಕ ಹತ್ತು ಒಂದು ಲೆವೆಲ್ ಆಗಿಬಿಟ್ಟಿತ್ತು. ಐ ಹ್ಯಾಡ್ ಆಲ್ಮೋಸ್ಟ್ ಲಾಸ್ಟ್ ಮೈ ಐಫೋನ್ ಅದು 1 hour ಆದಮೇಲೆ ಸಿಕ್ತು. ಯಾವ ಲೆವೆಲ್ಗೆ ಟೆನ್ಷನ್ ಇತ್ತು ಅಂತ ಹೇಳಕ್ಕೆ ಕೂಡ ಅಸಾಧ್ಯ ವರ್ಡ್ಸಲ್ಲಿ. ಅಷ್ಟು
ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು. ಶಾಪಿಂಗ್ ಮಾಡಿಕೊಂಡು ಹಾಗೆಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ನಡ್ಕೊಂಡು ನಾವು ಒಂದು ಪಾಶ್ ಏರಿಯಾಗೆ ಬಂದುಬಿಟ್ಟಿದ್ದೀವಿ. ಅದು ಫುಡ್ ನೋಡೋಕ್ಕೆ ಎಲ್ಲ ನೋಡ್ತಾನೆ ಇದ್ವಿ. ತುಂಬ ಹಸಿವಾಗ್ತಿತ್ತು. ಫುಡ್ದು ಅಲ್ಲೆಲ್ಲೂ ಗೊತ್ತಾಗಲಿಲ್ಲ ಅಷ್ಟೇ. ಒಂದು ಫುಲ್ ಪಾಶ್ ಏರಿಯಾ. ಅಲ್ಲಿ ಹೋಟೆಲ್ಸ್ ಎಲ್ಲ ನಮಗೆ ಕಾಣಿಸಿಲ್ಲ, ಬರೀ ಶಾಪಿಂಗ್ ದೊಡ್ಡ ಶಾಪ್ಸ್ ಆ ಥರ. ಆಮೇಲೆ ರೂಮ್ಗೆ ಹೋಗ್ಬಿಡೋಣ, ಹೇಗಿದ್ರು ರೂಮ್ ಹತ್ರ ಏನಾದರೂ ಫುಡ್ ಸಿಕ್ಕಿದ್ರೆ ನೋಡೋಣ, ಟಯರ್ಡ್ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಕ್ಯಾಬ್ ಎಲ್ಲ ಬುಕ್ ಮಾಡಿದ್ವಿ. ಕ್ಯಾಬ್ ಬಂತು. ಕ್ಯಾಬ್ ಸಿಗೋಕ್ಕೂ ಒಂದಷ್ಟು ಟೈಮ್ ತೊಗೊಳ್ತು ಅಲ್ವಾ. ಓಲಾ ಮತ್ತು ಊಬರ್ ಇರೋ ಥರ ಗ್ರ್ಯಾಬ್ ಆ್ಯಪೇ ನಾವು ಬಂದಾಗಿಂದ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಸೊ ಅದೇ ಆ್ಯಪಲ್ಲಿ ಫುಡ್ ಕೂಡ ಇರುತ್ತೆ ಆರ್ಡರ್ ಮಾಡೋದು. ಸೊ ಹಾಗಾಗಿ ಅವಳು ಫುಡ್ ಫುಲ್ ನೋಡ್ತಾ ಇದ್ಲಿ. ಸಡನ್ ಆಗಿ ಎಲ್ಲ ವಿಷಯಕ್ಕೂ ಟೆನ್ಷನ್ ಆಗ್ಬಿಡ್ತು. ಒಂದು ಫುಡ್ ಬುಕ್ ಮಾಡಿದ್ಲು, ಅದೇ. ಆ್ಯಂಡ್ ನಾವು ಕ್ಯಾಬಿಗೆ ದುಡ್ಡು ಕೊಡಬೇಕಿತ್ತು. ಅವಳ ಹತ್ರ 500 VMD ಇತ್ತು, ನನ್ನ ಹತ್ರನೂ 500 VMDನೇ. ಅದಕ್ಕೆ 500 ಕೊಟ್ವಿ. ಅದಕ್ಕೆ ಅವ್ರಂದ್ರು ಇಲ್ಲ, ಚೇಂಜ್ ಇಲ್ಲ, ಆಗಲ್ಲ, ಬರೀ 42 VMD ಆಗಿದೆ ಅಷ್ಟೇ, ಚೇಂಜ್ ಇಲ್ಲ ಅಂತ ಹೇಳಿದ್ರು. ಸರಿ, ನಾನು ಪಕ್ಕದಲ್ಲೇ ನೋಡಿದೆ, ನಮ್ಮ ಹೋಟೆಲ್ ನೆಕ್ಸ್ಟು ಅಲ್ಲೇ ಒಂದು ಚಿಕ್ಕ ಶಾಪ್ ಐತೆ, ಅಲ್ಲಿಂದ ನಾನು ಚೇಂಜ್ ತೊಗೊಂಬರ್ತೀನಿ ಅಂತ ಹೇಳಿದೆ. ಇವಳು ಫೋನಲ್ಲೇ ನೋಡಿಕೊಂಡು ಇಳಿದ್ಲು ಅದೇ ಟೆನ್ಷನಲ್ಲಿ. ನಾನು ಬ್ಯಾಗ್ ನೋಡ್ಕೊಂಡು, ಅವಳ ಹತ್ರ ಒಂದು ದೊಡ್ಡ ಬ್ಯಾಗ್ ಇತ್ತು, ನನ್ನ ಹತ್ರ ಒಂದು ಚಿಕ್ಕ ಬ್ಯಾಗ್ ಇತ್ತು, ಆ್ಯಂಡ್ ನನ್ನ ಹ್ಯಾಂಡ್ ಬ್ಯಾಗ್ ಅದಷ್ಟೇ ಇದೆಯಲ್ಲ, ಬೇರೆ ನಿಲ್ವಲ್ಲ ಅಂತಂದ್ಬಿಟ್ಟು ನಾನು ಹಾಗೆ ಇಳಿದೆ. ನಮಗೆ ಟೆನ್ಷನ್ ಆಗಿದೆ ಏನಕ್ಕೆ ಅಂತಂದರೆ, ನಮ್ಮ ಹತ್ರ ಕರೆನ್ಸಿ ಖಾಲಿ ಅಷ್ಟೇ ಇದ್ದಿದ್ದು ಕರೆನ್ಸಿ. ಫುಡ್ ಬೇರೆ ಬರ್ತಾ ಇದೆ. ಅಲ್ಲಿ ಅವಳು ಫುಲ್ ಟೆನ್ಷನ್ ಆಗ್ಬಿಟ್ಲು. ಅಯ್ಯೋ, ಬುಕ್ ಮಾಡಿಬಿಟ್ಟಿದ್ದೀನಿ, ಅವ್ರಿಗೆ ಬಂದಾಗ ದುಡ್ಡು ಕೊಡಬೇಕಲ್ಲ, ನಮ್ಮ ಹತ್ರ ದುಡ್ಡು ಇಲ್ವಲ್ಲ ಅಂತಂದ್ಬಿಟ್ಟು ಆ ಒಂದು ಟೆನ್ಷನಲ್ಲಿ ಫುಲ್ ಇದ್ಲು. ನಾನು ಅದೇ ಟೆನ್ಷನ್ಗೆ ಹೊಟ್ಟೋಗ್ಬಿಟ್ಟೆ, ಎಂತ ಮಾಡೋದು ಅಂತಂದ್ಬಿಟ್ಟು. ಸರಿ ಇರೋ ಟೆನ್ಷನ್ ಆಗೋದು ಬೇಡ, ರಿಸೆಪ್ಷನಲ್ಲಿ ಕೇಳೋಣ, ಆಮೇಲೆ ಪಕ್ಕದ ಶಾಪಲ್ಲೆಲ್ಲ ಕೇಳೋಣ, ನಾವು ಕಾರ್ಡ್ ಕೊಡ್ತೀವಿ, ಕ್ಯಾಶ್ ಕೊಡಿ ಅಂತ. ಬಿಕಾಸ್ ನೆನ್ನೆ ಸಾಪದಲ್ಲಿ ನಾವು ಹಾಗೆ ಮಾಡಿದ್ದು. ಸೊ ಹಾಗೆ ಅಂತ ರಿಸೆಪ್ಷನ್ಗೆ ಬಂದ್ವಿ. ಅಲ್ಲೂ ಅವ್ರು ಕೊಡಲ್ಲ ಅಂತ ಹೇಳಿದ್ರು. ಪಕ್ಕ ಶಾಪಿಗೆ ಹೋದ್ರು, ಅಲ್ಲೂ ಕೊಡಲ್ಲ ಅಂತ ಹೇಳಿದ್ರು. ಮತ್ತೆ ವಾಪಸ್ ರಿಸೆಪ್ಷನಿಸ್ಟಿಗೆ ಬಂದಾಗ ಅವಳ ಹತ್ರ ಮಾತಾಡಾದ್ಮೇಲೆ ಅವಳು ಹೇಳಿದ್ದು, ATM ಇದೆ, ನೀವು ವಿಡ್ರಾ ಮಾಡ್ಕೋಬಹುದು ಅಂತ ಅವಳು ಗೈಡ್ ಮಾಡಿದ್ಲು. ಆಮೇಲೆ ಸರಿ ಹೋಗೋಣ ಅಂತ ಅಂದ್ವಿ. ಇವಳು ಫುಡ್ ಬಂದ್ಬಿಡುತ್ತೆ, ನೀನು ಇಲ್ಲೇ ಕೂತ್ಕೊಂಡು ನಾನು ಹೋಗಿ ತೊಗೊಂಬರ್ತೀನಿ ಅಂತ. ಅವಳು ಹೋಗಿ ಒಂದು 2-3 ನಿಮಿಷ ನಾನು ನನ್ನ ಫೋನ್ ನೋಡೋಣ ಅಂತಂದ್ಬಿಟ್ಟು ನೋಡಿದ್ರೆ ಫೋನ್ ಕಾಣಿಸ್ತಾ ಇಲ್ಲ. ನಂಗೆ ಟಕ್ಕಂತ ರಿಯಲೈಸ್, ಐ ಥಿಂಕ್ ಐ ಮಿಸ್ ದ ಫೋನ್ ಅಂತ. ನಾನು ಹ್ಯಾಂಡ್ ಬ್ಯಾಗ್ ನೋಡಿದೆ, ಎಲ್ಲ ತೆಗ್ದು ಹಾಕಿ ಎಲ್ಲ ನೋಡಿದೆ, ನಮ್ಮ ಶಾಪಿಂಗ್ ಮಾಡಿರೋ ಬ್ಯಾಗ್ ಕೂಡ ನೋಡಿದೆ, ಎಲ್ಲೂ ಇಲ್ಲ, ಫೋನ್ ಮಿಸ್ ಆಯಿತು. ಅಬ್ಬಾ, ಆ ಮೂಮೆಂಟ್ ನಂಗೆ ಹೆಂಗೆ ಅನಿಸ್ತು. ನಾನು ಆಮೇಲೆ ಪ್ರಿಯಾ ಬೇರೆ ಆ ಕಡೆ ಹೊರಟೋಗ್ಬಿಟ್ಟಿದ್ದಾಳೆ. 1 ಕಿಲೋಮೀಟರ್ ಯಾವ ರೋಡ್ಗೆ ಹೋಗಿದ್ದಾಳೆ ಅಂತಲೇ ಗೊತ್ತಿಲ್ಲ. ನಾನಂದ್ರೂ ಹೋಟೆಲಿಂದ ಆಚೆ ಹೋಗ್ಬಿಟ್ಟು ಆ ರೋಡ್ ಡೆಂಟ್ಗೆ ಒಂದು 10 ಸಲ ನಡೆದಿದ್ದೀನಿ. ಆಮೇಲೆ ನನಗೆ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ಫುಲ್ ಅಳಕ್ಕೆ ಸ್ಟಾರ್ಟು, ಟೆನ್ಷನ್, ದೇವ್ರ ನಾಮ ಹೇಳ್ದೆ ಇರೋದೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು. ಬಿಕಾಸ್ ತುಂಬ ಲೇಟ್ ಆಗಿಬಿಟ್ರೆ ಅವ್ರು ತುಂಬ ದೂರ ಹೊರಟೋಗ್ಬಿಡ್ತಾರೆ, ಅವ್ರಿಗೆ ಬೇರೆ ಬುಕ್ಕಿಂಗ್ ಸಿಗುತ್ತೆ. ಆ್ಯಂಡ್ ಆವಾಗ ಬೇರೆ ಯಾರಾದರೂ ತೊಗೊಂಡ್ಬಿಡ್ತಾರೆ, ಆ ಥರ ಎಲ್ಲ ನಂಗೆ ಟೆನ್ಷನ್ ಬರ್ತಾಯಿತ್ತು. ಒಂದು 10-12 ಮಿನಿಟ್ಸ್ ಅನ್ಕೊಳ್ಳೋಣ ಅಷ್ಟರಲ್ಲಿ ಅವಳು ಆ ಕಡೆಯಿಂದ ನಗಾಡ್ಕೊಂಡು ಬರ್ತಾಯಿದ್ಲು. ಯಾಕಂದರೆ ಕರೆನ್ಸಿ ಸಿಕ್ತು ಅಂತಂದ್ಬಿಟ್ಟು ಅವಳು ಖುಷಿಲಿದ್ದಾಳೆ. ಅವಳು ನನ್ನ ನೋಡಿ ಗಾಬರಿ, ಯಾಕೆ ಇವಳು ಇಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ಗೊತ್ತಾಗೋಯ್ತು. ಏನೋ ಒಂದು ಫ್ಯೂ ಮಿನಿಟ್ಸಲ್ಲಿ ಅವಳ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗೋಯ್ತು ಏನಂತ. ಆಮೇಲೆ ಪ್ರಿಯಾ ನೀನು ಬೇಗ ಕ್ಯಾಬ್ ಡ್ರೈವರ್ ಕಾಲ್ ಮಾಡು, ನನ್ನ ಫೋನ್ ಮಿಸ್ ಆಗೋಗಿದೆ ಅಂತ. ಫುಲ್ ಅವಳನ್ನು ಕೂಡ ಟೆನ್ಷನ್ ಆದ್ಲು. ಬಂದ್ವಿ ರಿಸೆಪ್ಷನ್ ಹತ್ರ ಕಾಲ್ ಮಾಡೋಕ್ಕೆ ಅಂತಂದ್ಬಿಟ್ಟು. ಹೇಗೆ ಮಾಡಿದ್ರು ಇದು ನಮಗೆ ಗ್ರ್ಯಾಬ್ಗೂ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಡ್ರೈವರ್ ನಂಬರ್ ಇರಲಿಲ್ಲ ನಮ್ಮ ಹತ್ರ. ಅವ್ನು ಕಾಲ್ ಮಾಡಿದ್ದು ನಮಗೆ ಕಂಪ್ನಿ ನಂಬರಿಂದ. ಹೇಗೆ ಮಾಡಿದ್ರು ನಂಬರ್ ಸಿಗ್ತಾ ಇರಲಿಲ್ಲ. ಆಮೇಲೆ ಇನ್ನೆಂತ ಮಾಡೋದಿಲ್ಲ, ನಾನು ನಿನ್ನ ನಂಬರಿಗೆ ಕಾಲ್ ಮಾಡಿದೆ. ಇವಳು ನಾನು ಫಸ್ಟ್ ನನ್ನ ನಂಬರ್ ಕಾಲ್ ಮಾಡಿದೆ. ಥ್ಯಾಂಕ್ಫುಲಿ ಇಂಟರ್ನ್ಯಾಷನಲ್ ರೋಮಿಂಗ್ ಮಾಡ್ಕೊಂಡಿದ್ದೆ. ಅದು ಹೆಂಗೆ ಗೊತ್ತಿಲ್ಲ ನನಗೆ, ಒಟ್ಟಲ್ಲಿ ರಿಂಗ್ ಆಯಿತು ಫೋನ್. ಏನೇನು ಸರ್ಕಸ್ ಮಾಡಿದ್ವಿ, ನಮಗೆ ಗ್ರ್ಯಾಬಿಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಹೋಗ್ತಾ ಮೆಸೇಜ್ ಮಾಡಿದೆ ಗ್ರ್ಯಾಬ್ ಅಂದರೆ ಡ್ರೈವರ್ದು. ಅವ್ರು ನಮ್ಗೆ ಮೆಸೇಜ್ ಮಾಡಿದ್ರಲ್ಲ, ಅದಕ್ಕೆ ನಾನು ಮೆಸೇಜ್ ಮಾಡ್ತಾನೆ ಇದ್ದೆ, ಅವ್ರು ನೋಡಿಲ್ಲ. ಸೊ ದೆನ್ ಅಗೇನ್ ಐ ಟ್ರೈಟ್, ನಾನು ಇವಳ ನಂಬರಿಗೆ ಕಾಲ್ ಮಾಡಿದೆ. ಮತ್ತೆ ಕಾಲ್ ಮಾಡಿದ್ಲು, ನನ್ನ ನಂಬರಿಗೆ ಕಾಲ್ ಮಾಡ್ತಾನೆ ಇದ್ಲು. ಅದೇನೋ ಗೊತ್ತಿಲ್ಲ, ಅವಳದು ಒಂದು ಲಕ್ ಅನ್ಕೊಳ್ಳೋಣ. ಅವ್ಳು ಕಾಲ್ ಮಾಡಿದ ತಕ್ಷಣ ಯಾರೋ ಒಂದು ಲೇಡಿ ಎತ್ತಿದ್ರು ಫೋನು. ಆಮೇಲೆ ಹೇಳಿದ್ರು. ಆಮೇಲೆ ನಾವು ತಕ್ಷಣ ರಿಸೆಪ್ಷನಿಸ್ಟಿಗೆ ಕೊಟ್ವಿ, ಹಿಂಗೆ ಆಗಿದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಆಮೇಲೆ ಅವ್ರು ಹೇಳಿದ್ರು, ಓಕೆ ನಮ್ಮ ಹತ್ರ ಇದೆ ಅಂತ. ಆಮೇಲೆ ಡ್ರೈವರ್ ನಂಬರ್ ಕೊಟ್ಟರು, ಡ್ರೈವರ್ ಕನೆಕ್ಟ್ ಮಾಡಿ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ತಂದ್ಕೊಡ್ತೀನಿ ಅಂತ ಹೇಳಿ ಎಷ್ಟು 30 ನಿಮಿಷ, ಆಲ್ಮೋಸ್ಟ್ 45 ಮಿನಿಟ್ಸ್. ಅದು ಯಾವ ಲೆವೆಲ್ಗೆ ನಮಗೆ ಟೆನ್ಷನ್ ಇತ್ತು ಅಂತಂದರೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಲೆವೆಲ್ಗೆ ನನಗಂತೂ ಫುಲ್ ಟೆನ್ಷನ್. ಬಟ್ ಅವಳನ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದ್ರೆ ನಾನು ನೆಕ್ಸ್ಟ್ ಲೆವೆಲ್ ಔಟ್ ಆಗಿಬಿಟ್ಟಿದ್ದೆ. ಅವಳು ಮಾತ್ರ ಫುಲ್ ಚಿಲ್ಲಾಗಿದ್ಲು. ಟೆನ್ಷನ್ ಇದ್ರೂ ತೋರಿಸ್ಕೊಳ್ಳೋದೆ, ನೀನು ಹೋಗ್ಬಿಟ್ಟು ಸೋಫಾದಲ್ಲಿ ಕೂತ್ಕೋ, ಸಿಗುತ್ತೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಫುಲ್ ಎಲ್ಲಾನು ಅವಳೇ ಹ್ಯಾಂಡಲ್ ಮಾಡಿದ್ದು. ನನಗೆ ಕೈ ಕಾಲೇ ಓಡ್ಲಿಲ್ಲ. ಹಾಗೆ ನಾನು ಕಾಲ್ ಮಾಡಿದ್ದಕ್ಕೇ ಸಿಕ್ಕಿದ್ದು. ನನಗೆ ಫಸ್ಟ್ ಬರೋದೇ ಟೆನ್ಷನ್, ಫುಲ್ ಗಾಬರಿ ಆಗ್ಬಿಡುತ್ತೆ. ನನಗೆ ಫಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು ಫೋನ್ಗಿಂತ ಟೆನ್ಷನ್ ಪಾರ್ಟಿ. ನನಗೆ ನೆನಪಾಗಿದ್ದು ನನ್ನ ಬೇಬಿ, ಅದು ಫುಲ್ ಬಂದ್ಬಿಡ್ತು ಮೈಂಡಿಗೆ. ವಿಡಿಯೋ ಕಾಲ್ ಮಾಡಬೇಕು ಅನ್ನೋ, ನೋಡಬೇಕು ಅಂತ. ಆ್ಯಂಡ್ ಹೇಳೋದು ಬೇಡ, ಯಾವ ಲೆವೆಲ್ಗೆ ಟೆನ್ಷನ್ ಇತ್ತು ಅಂದರೆ, ಫೋನ್ ಹೋಯ್ತು ಅಂತಂದರೆ ಯಾವುದೋ ಒಂದು ಕಂಟ್ರಿನಲ್ಲಿ ಹೇಗೆ ಅಂತೆಲ್ಲ ಫುಲ್ ನನಗೆ ಆ ಒಂದು 1 hour ಇನ್ ಮೈ ಲೈಫ್ ಐ ಕ್ಯಾನ್ ನಾಟ್ ಜಸ್ಟ್ ಫರ್ಗೆಟ್.
ಇದನ್ನ ಏನಂತ ಹೇಳಬೇಕು, ಇವಳು ಹೇಳ್ತಿದ್ದಾಳೆ ಅದೆಲ್ಲ ಎಕ್ಸ್ಪೀರಿಯನ್ಸ್, ನಾಳೆಯಿಂದ ನಾವು ಇನ್ನೂ ಕೇರ್ಫುಲ್ ಆಗಿರ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಐ ಜಸ್ಟ್ ಫೆಲ್ ಹೌ ಕುಡ್ ಐ ಬಿ ಸೋ ರೆಸ್ಪಾನ್ಸಿಬಲ್ ಅಂತ. ನಾನು ಲ್ಯಾಪಲ್ಲಿ ಇತ್ತು ಅನಿಸುತ್ತೆ ನನ್ನ ಫೋನು, ನಾನು ಇಳಿಬೇಕಾದ್ರೆ ಅದು ಹಂಗೆ ಬಿತ್ತು, ಗೊತ್ತಾಗಿಲ್ಲ, ಹಂಗಾಗಿದೆ. ಬಟ್ ಇವಳು ಹಾಗೆ ಹೇಳಿದ್ದು, ನಮ್ಮ ಓಲಾ ಇದ್ರ ಥರ ಎಲ್ಲ ಟ್ರ್ಯಾಕ್ ಮಾಡ್ಬೋದು, ಎಲ್ಲನೂ ಈಸಿ ಆಗಿದೆ. ಬಟ್ ಯು ನೆವರ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕ್ಯಾಬ್ ಡ್ರೈವರ್ ಹತ್ರ ಇದ್ದರೆ ಓಕೆ, ಬಟ್ ಯಾರಾದರೂ ಕಸ್ಟಮರ್ ಬಂದು ಅವ್ರು ಏನಾದರೂ ಎತ್ಕೊಂಡು ಹೋಗ್ಬಿಟ್ರೆ ಬ್ಯಾಕ್ ಸೀಟ್ ಅಲ್ವಾ, ಆ ಥರದೆಲ್ಲ ಟೆನ್ಷನ್ ಬರ್ತಿತ್ತು. ಅವ್ರು 10 ನಿಮಿಷ, 1/4 ಗಂಟೆ, 20 ನಿಮಿಷ ಅಂತ ಅಂದ್ಬಿಟ್ಟು ಅಪ್ಪ ಪಾಪ ಅವ್ರು ಬಂದರು ಹೋಗಿದ್ರಂತೆ, ಬಂದರು. ಫೈನಲಿ ಆ ಕ್ಯಾಬ್ ಡ್ರೈವರ್ ಬಂದ ತಕ್ಷಣ ಇವಳೇ ಓಡೋಗಿದ್ದು. ನನಗೆ ಆಗಲೇ ಇಲ್ಲ, ನನಗೆ ಒಟ್ಟಿನಲ್ಲಿ ಫೋನ್ ಸಿಕ್ಬಿಟ್ರೆ ಸಾಕು ಅಂತ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಎಲ್ಲ ಹೇಳಿದ್ವಿ. 150 VMD ಏನೋ ಹೇಳಿದ್ರು ಅವರು, 200 VMD ಅವ್ಳು ಕೊಟ್ಬಿಟ್ಲು, ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಬಂದ್ವಿ, ಅಷ್ಟೆಲ್ಲ ಆಯಿತು. ಬಟ್ ನಾನು ಅನ್ಕೊತಾ ಇರೋದು ಕ್ಯಾಬಲ್ಲಿ ಆಗಿದ್ದಕ್ಕೆ ಓಕೆ, ಅಥವಾ ನಾವು ರಿಯಲೈಸೇ ಮಾಡ್ಕೊಂಡಿಲ್ಲ ರೂಮಿಗೆಲ್ಲ ಬರೋ ತನಕ, ಅದು ಇನ್ನೊಂದು ಲೆವೆಲ್ಗೆ ಆಗ್ಬಿಟ್ಟು ಎಲ್ಲೆಲ್ಲಿ ಹೋಗ್ಬಿಡ್ತಿತ್ತು ಅಲ್ವಾ ಕ್ಯಾಬ್. ಗಾಡ್ ನಿಂಗೆ ರಿಯಲೈಸ್ ಆಯ್ತು ಅವಾಗ? ಬಿಕಾಸ್ ಫಸ್ಟ್ ನೋಡೋದೇ ಫೋನ್ ಅಲ್ವಾ, ಸುಮ್ಮನೆ ಕೂತ್ಕೊಳ್ಳೋಕೆ, ಯಾರು ಮಾತಾಡೋಕ್ಕಿಲ್ಲ ಅಲ್ಲ. ಆ ತಕ್ಷಣ ನಾನು ಆ ಮಿನಿಟಲ್ಲಿ ನನ್ನ ಪ್ರಿಯಾನ ಎಲ್ಲೆಲ್ಲಿ ಹುಡ್ಕಾಡೋದ್ನೋ, ಒಂದು 10-20 ಸಲ ಅದೇ ರೋಡ್ಗೆ ಅವಳ ನೋಡಿದ ತಕ್ಷಣ ನನಗೆ ಫುಲ್ ಏನು ಚಿಕ್ಕ ಮಕ್ಕಳು ಮಿಸ್ ಆಗ್ಬಿಟ್ಟು ಅಮ್ಮ ನೋಡಿದ್ರೆ ಆ ಲೆವೆಲ್ಗೆ, ಅಯ್ಯೋ ಎಲ್ಲಾದ್ರೂ ಸೇವಿಯರ್ ಅವಳು, ಆಯ್ತಾ. ಅಷ್ಟೆಲ್ಲ ಆಯಿತು. ಫೋನ್ ಹೋಗಿ 1 hour ಆದಮೇಲೆ ಮತ್ತೆ ವಾಪಸ್ ಬಂತು ಯಾವುದೋ ದೇಶದಲ್ಲಿ. ಐ ವಿಲ್ ಬಿ ಕೇರ್ಫುಲ್ ನೆಕ್ಸ್ಟ್ ಟೈಮ್. ಆ್ಯಂಡ್ ನೀವು ಕೂಡ ಈ ಥರ ಆಗದೆ ಇರೋಂಗೆ ನೀವೆಲ್ಲಾದರೂ ಹೋದರೆ ನೋಡ್ಕೊಳ್ಳಿ. ಬಟ್ ಟೆನ್ಷನ್ ಆಗಬಾರ್ದು. ಯಾರು ಹೇಳ್ತಾ ಇರೋದು? ಅದಿವಳು ಹೇಳಿ, ನಾನೇ ಹೇಳಲ್ಲ. ಟೆನ್ಷನ್ ಆಗಬಾರ್ದು, ಫಸ್ಟ್ ಕೂಲಾಗಿರ್ಬೇಕು, ಏನು ಮಾಡಬೇಕು ಯೋಚನೆ ಮಾಡಬೇಕು ಅಷ್ಟೇ. She has a point. Phone has everything, right? All the data. ನನಗೆ ಆಕ್ಚುಲಿ ಡೇಟಾ ಆದಿದ್ದಕ್ಕಿಂತ ಒಂದ್ ಕಡೆ ಫುಲ್ ನೀಲ್, ಆಮೇಲೆ ಫುಲ್ ಫೋಟೋಸ್ ಅಂಡ್ ವಿಡಿಯೋಸ್. ಅಯ್ಯೋ ದೇವರೇ, ಸಾರಿ ಪ್ರಿಯಾನ್, ಥ್ಯಾಂಕ್ ಯು ಸೋ ಮಚ್. That was a story today. Thanks for listening to us. So ending this video, see you in the next one. Until then, bye bye, take care. Bye bye, see you.